ಇವತ್ತು ನಾವು ಚಂದಾವರದಲ್ಲಿ ಮೀನು ಊಟ ಮಾಡ್ಲಿಕ್ಕೆ ಬಂದಿದ್ವಿ. ಸೊ ಇದೊಂದು ಚಿಕ್ಕ ಹೋಟ್ಲು. ಸೊ ನೋಡಿ ಹೇಗಿದೆ ಹೋಟ್ಲು. ಚಂದಾವರ ಇಲ್ಲಿ ಫಾರೆಸ್ಟ್ ಗೇಟ್ ಪಕ್ಕದಲ್ಲೇ ಬರುತ್ತೆ. ಫಿಶ್ ಮೀಲ್ಸು. ಸೊ ನಮಗೆ ಹೋಟ್ಲ್ ಸಿಗದಾದ್ರೂ ಪರವಾಗಿಲ್ಲ. ಸೊ ನಾವೇನು ದೊಡ್ಡದೇ ಹೋಟ್ಲ್ ಹೋಗ್ಬೇಕಂತ ಏನಿಲ್ಲ. ಒಂದು ಸ್ಮಾಲ್ ಹೋಟ್ಲಲ್ಲಿ ಒಂದು ನೀಟಾಗಿರೋ ಫಿಶ್ ಫ್ರೈ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ನೋಡಿ ಹೇಗಿದೆ ಹೋಟ್ಲು. ಸೊ ನಾನು ನಮ್ಮ ಅಣ್ಣ ಮತ್ತು ನಮ್ಮ ಚಿಕ್ಕಪ್ಪ 3 ಜನ ಬಂದಿದ್ವಿ. ಸೊ ಇದು ಬಂದ್ಬಿಟ್ಟು ನೋಡಿ. ಸೊ ಇವರು ಹೋಟ್ಲ್ ಓನರು. ಇಲ್ಲಿ ನಿಮಗೆ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ. ಸೊ ನೋಡಿ. ಸೊ ಇದು ಊಟ. ಸೊ ರೈಸು ಮತ್ತು ಮೀನು ಸಾರು ಮತ್ತು ಫ್ರೈ, ಒಂದು ವೆಜ್ ಪಲ್ಯ ಮತ್ತು ಈರುಳ್ಳಿ. ಸೊ ಇಷ್ಟು ಮೆನುವಲ್ಲಿ ಇರುತ್ತೆ. ಫ್ರೈ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ನಾವು ತೊಗೊಂಡಿದ್ದು ಬಂದುಬಿಟ್ಟು ತಾರ್ಲೆ ಫ್ರೈ, ಹಾಗೆ ರೈಸು. ಸೊ ರೈಸ್ ಬೇಕಾದ್ರೆ ಇನ್ನೂ ಹಾಕ್ಸ್ಕೊಬೋದು. ಸೊ ಸ್ವಲ್ಪ ಏನು ಜಾಸ್ತಿ ರೇಟ್ ಇರಲ್ಲ, ತುಂಬ ರೇಟೆಲ್ಲ ತುಂಬ ಕಮ್ಮಿ ಇರುತ್ತೆ ಊರ ಸೈಡು. ಸೊ ನೋಡಿ ಇದು ತಾರ್ಲೆ ಫ್ರೈ ತೊಗೊಂಡಿದ್ವಿ ಮತ್ತು ಅದರದ್ದೇ ಸಾಂಬಾರು ಕೂಡ ಇತ್ತು. ನಾನು ರೆಗ್ಯುಲರಾಗಿ ನಮ್ಮ ಬ್ರದರ್ ಜೊತೆ ಊರಿಗೆ ಬಂದಾಗ ಸೊ ಇದೇ ಹೋಟೆಲಲ್ಲಿ ಊಟ ಮಾಡೋದು. ಕೆಲವೊಂದು ಟೈಮ್ ನಾವು ಅಡಿಕೆ ತೆಗ್ಸೋಕ್ಕೆಲ್ಲ ಬರ್ತಾ ಇರ್ತೀವಿ ತೋಟದಲ್ಲಿ. ಸೊ ಇಲ್ಲೇ ಬಂದು ಊಟ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಇವತ್ತೊಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬಜೆಟ್ ಫ್ರೆಂಡ್ಲಿ ಊಟ. ಸೊ ರೇಟ್ ಬಂದುಬಿಟ್ಟು ಜಸ್ಟ್ 10 ರುಪೀಸ್ಗೆ ನಿಮಗೆ ಒಂದು ತಾರ್ಲೆ ಫ್ರೈ ಬರುತ್ತೆ. ಸೊ ತಾರ್ಲೆ ಅಂದರೆ ಮತ್ತಿ ಅಂತಾರೆ ಮತ್ತು ತೋರಿ ಅಂತಾರೆ. 10 ರುಪೀಸ್ಗೆ ಒಂದು ಫ್ರೈ ಮತ್ತು ನಿಮಗೆ ಒಂದು ಮೀಲ್ಸ್ಗೆ 70 ರುಪೀಸು. ಇಲ್ಲಿ ಹೋಟ್ಲಲ್ಲಿ ನೀವು ಯಾವ ಫ್ರೈ ತೊಗೊಳ್ತೀರಾ, ಯಾವ ಮೀನ್ದು ಫ್ರೈ ತೊಗೊಳ್ತೀರಾ ಅದ್ರ ಮೇಲೆ ಸೊ ರೇಟು ನಿಮಗೆ ಡಿಫ್ರೆಂಟ್ ಇರುತ್ತೆ. ಸೊ ತಾರ್ಲಾ ಬಾಂಗಡೆ ಎಲ್ಲ ನಾರ್ಮಲಿ ಕಮ್ಮಿ ರೇಟ್ ಇರುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಊಟ ಮಾಡಬೇಕು ಅಂದರೆ ಸೊ ಈ ಒಂದು ಹೋಟ್ಲಿಗೆ ಬರಬೇಕು. ಸೊ ನೀವೇನಾದರೂ ಚಂದಾವರ ಅಥವಾ ಹೊನ್ನಾವರ ಕುಮಟಾ ಈ ಕಡೆ ಬಂದಾಗ ಸೊ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಹೋಟ್ಲಿಗೆ. ಸೊ ಊಟ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಖಂಡಿತ ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಯಾಕಂದರೆ ಸೊ ಈ ಥರ ಒಂದು ಡಿಫ್ರೆಂಟ್ ಕಂಟೆಂಟ್ಗಳು ನನ್ನ ಪೇಜಲ್ಲಿ ಬರ್ತಾ ಇರುತ್ತೆ. ಸರಿ ಫ್ರೆಂಡ್ಸ್, ಸಿಗೋಣ ಆದಷ್ಟು ಬೇಗ. ಸೊ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.